ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರುವುದು ಸತ್ಯ ಅನ್ನೋದನ್ನ ಕಾಂಗ್ರೆಸ್ನವರೇ ಒಪ್ಪಿಕೊಂಡಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಸತ್ಯ ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಭ್ರಷ್ಟಾಚಾರ ವಿಚಾರಗಳು ಈಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಅದರಲ್ಲೂ ನೇರವಾಗಿ ಕಾಂಗ್ರೆಸ್ನವರೇ ಇದನ್ನ ಒಪ್ಕೊಳ್ತಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಬಸವರಾಜ ರಾಯರೆಡ್ಡಿ ಅವರು ಮಾಡಿರತಕ್ಕಂಥ ಒಂದು ಹೇಳಿಕೆ ಪತ್ರಿಕೆಗಳಲ್ಲಿ ಇವತ್ತು ಎಲ್ಲವೂ ಕೂಡ ನೀವು ಬಿತ್ತರಿಸಿದ್ದೀರಿ. ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟು ಮುಕ್ತವಾಗಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲೂ ಎಕನಾಮಿಕ್ ಅಡ್ವೈಸರ್ ಆಫ್ ಮುಖ್ಯಮಂತ್ರಿಗಳು ಅತ್ಯಂತ ಮುಕ್ತವಾಗಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಅವರೇ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಪತ್ರಿಕೆಗಳಲ್ಲಿ ತಾವೆಲ್ಲ ಬರೆದಿದ್ದೀರಿ, ಬೆಳಗ್ಗೆ ನಾವು ಓದಿದ್ದೇವೆ. ಈ ಹಿಂದೆಯೂ ಕೂಡ ರಾಯರೆಡ್ಡಿ ಅವರು 5 ಗ್ಯಾರಂಟಿಗಳು ಕೊಟ್ಟಿರತಕ್ಕಂಥದ್ದು ಯಾವ ರೀತಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಪರಿಣಾಮಗಳು ಬಿದ್ದಿದೆ, ಅನುದಾನಗಳನ್ನ ಕೊಡ್ಲಿಕ್ಕೆ ಸರ್ಕಾರದ ಕೈಯಲ್ಲಿ ಇವತ್ತು ಆಗ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋದ ಇಬ್ಬರು ಪ್ರತಿನಿಧಿಗಳು ಏಕಕಾಲದಲ್ಲಿ ಲೈವ್ ಸಂಪರ್ಕದಲ್ಲಿದ್ದಾರೆ, ಬಸವರಾಜ್ ಹಾಗೆ ಸುರೇಶ್. ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಅನ್ನೋ ಹೇಳಿಕೆ ಇದೀಗ ವಿರೋಧ ಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ. ಪತ್ರಿಕಾಗೋಷ್ಠಿ ಬೇರೆ ಕರೆದಿದ್ದಾರೆ ರಾಯರೆಡ್ಡಿ ಅವರು. ಮುಂದೆ ಯಾವ ತಿರುವುಗಳನ್ನ ಪಡ್ಕೊಳ್ತಾ ಹೋಗಬಹುದು ಈ ವಿಚಾರ? ಸ್ಮಿತಾ, ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಕೂಡ. ಅವರು ಈ ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅದು ನಿಜಕ್ಕೂ ಕೂಡ ಸರ್ಕಾರದ ಮೇಲೆ ಖಂಡಿತವಾಗ್ಲೂ ಕೂಡ ಪರಿಣಾಮ ಬೀರುತ್ತೆ. ಜೊತೆಗೆ ಅವರ ಹೇಳಿಕೆ ಸದ್ಯ ವಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಆಹಾರ ಆಗಿರತಕ್ಕಂಥದ್ದು ಮಾತ್ರ ಸುಳ್ಳಲ್ಲ. ನೋಡಿ, ಮುಖ್ಯಮಂತ್ರಿಯವರ ನೇಮಿಸಿರತಕ್ಕಂಥ ಆರ್ಥಿಕ ಸಲಹೆಗಾರ ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದಾಗ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಇದು ಕೇವಲ ನಮ್ಮ ರಾಜ್ಯ ಮಟ್ಟದಲ್ಲಿ ಅಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕಸಿಪಿಸಿ ಉಂಟು ಮಾಡುವಂತಹ ಒಂದು ಹೇಳಿಕೆ ಆಗಿರತಕ್ಕಂಥದ್ದು. ಇದೀಗ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಹೇಳಿಕೆಯನ್ನು ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾರೋ ಗೊತ್ತಿಲ್ಲ, ಆದರೆ ಆಗಿರತಕ್ಕಂಥ ಡ್ಯಾಮೇಜ್ ಇದೆಯಲ್ಲ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿರತಕ್ಕಂಥದ್ದು. ಸರ್ಕಾರದಲ್ಲಿ ಅಧಿಕಾರಿಗಳು ಏನಿದ್ದಾರೆ, ಅಧಿಕಾರಿಗಳು ಕೂಡ ತಳಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾರೆ ಅಂದಾಗ ಅದಕ್ಕೆ ಮೇಲಿನ ಇರತಕ್ಕಂಥ ಶಾಸಕರಿರ್ಬೋದು ಅಥವಾ ಸಚಿವರಿರ್ಬೋದು ಸರ್ಕಾರ ಹೊಣೆ ಅಂತಕ್ಕಂಥ ಅರ್ಥದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಸೊ ನಿಜಕ್ಕೂ ಕೂಡ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನಿದೆ ಇದು ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಯವರು ನೇರವಾಗಿ ನೇಮಿಸಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಯವರೇ ಇದರ ಹೊಣೆ ಕೂಡ ಹೊರಬೇಕು ಅಂತಕ್ಕಂಥದ್ದನ್ನ ವಿಪಕ್ಷ ನಾಯಕರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ನಾವು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿಸಿದಂತ ಸಂದರ್ಭದಲ್ಲಿ ಡಾಕ್ಟರ್ CN ಅಶ್ವಥ್ ನಾರಾಯಣ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಶೈಲೇಂದ್ರ ಬೆಲ್ದಾಳೆ ಅವರು ಮತ್ತೆ ಬಸವರಾಜ ಮುತ್ತಿಮೋಡು ಕೂಡ ಹೇಳ್ತಾರೆ. ನೇರವಾಗಿ ಇದರ ಒಂದು ಜವಾಬ್ದಾರಿ ಅಂದ್ರೆ ಏನು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಇದೆ, ಇದರ ಒಂದು ಹೇಳಿಕೆಯ ಹೊಣೆ ಮತ್ತೆ ಜವಾಬ್ದಾರಿಯನ್ನ ನೇರವಾಗಿ ಮುಖ್ಯಮಂತ್ರಿಯವರೇ ವಹಿಸಿಕೋಬೇಕು ಮತ್ತೆ ಮುಖ್ಯಮಂತ್ರಿಯವರು ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹಿಸಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಬಸವರಾಜ ರಾಯರೆಡ್ಡಿ ಅವರು ಕೇವಲ ಇದು ಹೊಸದಾಗಿ ಹೇಳಿಕೆ ಕೊಡೋದಂತದ್ದಲ್ಲ, ಅವರು ನೇರವಾಗಿ ಬಹಿರಂಗವಾಗಿ ಅಂದ್ರೆ ಸದನದಲ್ಲಿಯೂ ಕೂಡ ಸರ್ಕಾರದ ವಿರುದ್ಧವೇ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಈ ಒಂದು ಹೇಳಿಕೆ ಏನ್ ಕೊಟ್ಟಿದ್ದಾರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತಕ್ಕಂಥದ್ದು ಅವರ ಹೇಳಿಕೆ ಅಧಿಕೃತವಾಗಿ ಸರ್ಕಾರವೇ ಹೇಳ್ಕೊಂಡಿರ್ತಕ್ಕಂಥದ್ದು ಮತ್ತೆ ಸರ್ಕಾರವೇ ಒಪ್ಕೊಂಡಂತ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇಡೀ ಈ ಒಂದು ಹೇಳಿಕೆ ಏನಿದೆ ಇಡೀ ಸರ್ಕಾರವೇ ತಲೆ ತಗ್ಗಿಸುವಂತದ್ದು, ಜೊತೆಗೆ ಇಡೀ ಸರ್ಕಾರವೇ ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿರ್ತಕ್ಕಂಥದ್ದು ಕೂಡ. ಹಾಗೆ ಡಾಕ್ಟರ್ CN ಅಶ್ವಥ್ ನಾರಾಯಣ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಇದರ ಹೊಣೆ ನೇರವಾಗಿ ಮುಖ್ಯಮಂತ್ರಿಯವರು ಹೊರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಸರ್ಕಾರವನ್ನು ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಹೇಳಿಕೆ ಏನಿದೆ ಸ್ಮಿತಾ, ಇವತ್ತಿಗೆ ಅಷ್ಟೇ ಸೀಮಿತ ಆಗಿಲ್ಲ ಈ ಹೇಳಿಕೆ. ಇದನ್ನ ವಿಪಕ್ಷಗಳು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಾಗಿ ಹೋರಾಟಕ್ಕೂ ಕೂಡ ಎತ್ಕೊಳ್ಳುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಹಿಂದೆ ನೋಡಿ ತಮಗೆ ಗೊತ್ತಿರುವ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಪೇಕ್ CM ಅಂತಕ್ಕಂಥ ಒಂದು 40% ಕರಪ್ಷನ್ ಆರೋಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪೋಸ್ಟರ್
ಅಭಿಯಾನ ಮಾಡಿದ್ರು. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಲಿಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೋರಾಟ ಆಗಿದ್ದಂಥದ್ದು. ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಒಂದು ರೀತಿಯ ಸಂಕಷ್ಟ, ಜೊತೆಗೆ ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು ಮಾತ್ರ ಸುಳ್ಳಲ್ಲ. ಇದೇ ವಿಚಾರವಾಗಿ ನಾಳೆ ಮತ್ತೆ ಬಿಜೆಪಿಯ ಶಾಸಕರು ನಾಳೆಯೂ ಕೂಡ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಮತ್ತೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಸ್ಮಿತಾ, ಸುರೇಶ್ ಜಸ್ಟ್ ಹೋಲ್ಡ್. ಹಾಗೆ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ರಾಯರೆಡ್ಡಿ ಅವರ ಈ ಹೇಳಿಕೆ ಇದೆಯಲ್ಲ, ಇದು ಸರ್ಕಾರಕ್ಕೆ ಎಷ್ಟು ಮುಜುಗರವನ್ನ ತಂದಿಡುವ ಪರಿಸ್ಥಿತಿ ಈಗ ನಿರ್ಮಾಣ ಮಾಡಿದೆ. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೋತಾರೆ ಅಂತ ಬಸವರಾಜ್? ಖಂಡಿತ ರಂಜಿತ್, ಇದೊಂದು ದೊಡ್ಡ ಮಟ್ಟದ ಹೇಳಿಕೆ ಆಗುತ್ತೆ. ಯಾಕಂದ್ರೆ ಹಿಂದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇದೇ 40% ಆರೋಪವನ್ನ ಮಾಡಿ ಈಗ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಈಗ ಯಾರೊಬ್ಬರು ಶಾಸಕರು ಆರೋಪ ಮಾಡ್ತಾ ಇದ್ರೆ ಅಷ್ಟೊಂದು ಗಂಭೀರ ಸ್ವರೂಪ ಆಗ್ತಿರ್ಲಿಲ್ಲೇನೋ, ಆದ್ರೆ ಸಿಎಂ ಆರ್ಥಿಕ ಸಲಹೆಗಾರರಂತ ಬಸವರಾಜ ರಾಯರೆಡ್ಡಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು. ಮತ್ತು ಇದು ಬಿಜೆಪಿ ಪಕ್ಷ ಸೇರಿದಂತೆ ಉಳಿದ ಪಕ್ಷಗಳಿಗೂ ಒಂದು ಅಸ್ತ್ರ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಬಳಕೆ ಆಗುತ್ತೆ. ಹಾಗಾಗಿ ಇದನ್ನ ಸ್ಪಷ್ಟನೆಯನ್ನ ಸರ್ಕಾರದಿಂದ ಬಸವರಾಜ ರಾಯರೆಡ್ಡಿ ಅವರು ಕೊಡಬೇಕಾಗುತ್ತೆ. ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ಸೀನಿಯರ್ ಇದ್ದಾರೆ. ಹೇಳಿಕೆಯನ್ನು ಕೊಡಬೇಕಾದಾಗ ಒಂದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದನ್ನು ಕೊಡಬೇಕು. ಒಟ್ಟಾರೆಯಾಗಿ ಅವರು ಪ್ರಾಂಪ್ಟ್ ಆಗಿದ್ದಾರೆ ಮತ್ತು ಅವರು ಯಾವುದೇ ಮಾತಿನ ಭರಾಟೆಯಲ್ಲಿ ಹೇಳಿದ್ರು ಕೂಡ ಇದು ಖಂಡಿತವಾಗಿಯೂ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ. ಮತ್ತು ಇದಕ್ಕೇನಾದ್ರೂ ಬಿಜೆಪಿ ಒಂದಷ್ಟು ಪುರಾವೆಗಳನ್ನು ಹಿಡ್ಕೊಂಡು ಸಮರ್ಥವಾಗಿ ಹೋರಾಟ ಮಾಡಿದ್ದೇ ಆದಲ್ಲಿ ಇದು ರಾಜ್ಯ ಕಾಂಗ್ರೆಸ್ಗೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ನುಂಗಲಾರದ ಬೆಸಿತುಪ್ಪವಾಗಿ ಪರಿಣಮಿಸಬಹುದು ಮತ್ತು ಇದು ಸರ್ಕಾರವನ್ನ ಬೀಳಿಸುವ ಹಂತಕ್ಕೂ ಕೂಡ ಹೋಗಬಹುದು. ಆದ್ರೆ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದಷ್ಟು ದಾಖಲೆಗಳನ್ನು ಹುಡುಕಬೇಕಾಗುತ್ತೆ. ಯಾಕಂದ್ರೆ 40% ಅಂತ ಆರೋಪ ಬಂದಾಗ ಹಿಂದೆ ಒಂದಷ್ಟು ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳಾದವು. ಈಗ 60% ಅನ್ನುವಂತಹ ಆರೋಪ ಏನಾದ್ರೂ ಬಿಜೆಪಿ ಮಾಡಲೇಬೇಕು ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಅನ್ನುವಂಥದಕ್ಕೆ ಒಂದಷ್ಟು ದಾಖಲೆಗಳು ಸ್ಪಷ್ಟವಾಗಿ ಸಿಕ್ಕಿದ್ದೇ ಆದ್ರೆ ಇದು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಬಹಳ ಸಂಕಷ್ಟವನ್ನ ತೊಡಬಹುದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಹಾಗೆ ಸುರೇಶ್, ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.